ಸಾಕಷ್ಟು ವಿಚಾರಗಳು ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು ಇವತ್ತು ಕೇಂದ್ರ ಮಂತ್ರಿ ಆಗಿದ್ದವ್ರೆ. ಇದು ಯಕಶ್ಚಿತ ಅವ್ರಿಗೆ, ಇದು ನಮಗೆ ದೊಡ್ಡದು. ಆ ಭಗವಂತ ಆಂಜನೇಯ ಸ್ವಾಮಿ ಏನೋ ಒಂದು ಕರುಣಿಸವನೆ. ಅವ್ರು ಮುಖ್ಯಮಂತ್ರಿ ಆಗಿದ್ದವರು, ಅವ್ರು ಯಾರಿಗೂ ಬೇರೆಯವರು ಪಟ್ಟಾಭಿಷೇಕ ಮಾಡುವಂತ ಪ್ರಯತ್ನ ಮಾಡೋದೇ ಇಲ್ವಲ್ಲ. ಅವ್ರು ಬರೀ ಅವರವರೇ ಮಾಡ್ಕೊತಾರೆ ಪಟ್ಟಾಭಿಷೇಕನ. ಅಟ್ಲೀಸ್ಟ್ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ಮೇಲೆ ಅವ್ರು ದಳದಲ್ಲಿದ್ದಾಗ ನಾನು ಮಾಡ್ಬೋದಾಗಿತ್ತು. ಅವರೊಂದು ಮಾತು ಹೇಳಿದ್ರು, ಚೇರ್ಮನ್ ನಮ್ಮ ಮಂತ್ರಿಗಳೆಲ್ಲ ಹೋಗಿ ಸುಮಾರು ಜನ ಹೊರಟ್ಟಿಯವರು ಮತ್ತೆ ಚನ್ನಗಪ್ಪನವರು ಚಲರಾಯ ಸ್ವಾಮಿ ಅವರೆಲ್ಲ ಹೋಗಿ ಆಯ್ತು ಅವ್ನು ಮಂತ್ರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಕಾರಣಾಂತರದಿಂದ ಬಿಡಿಎ ಚೇರ್ಮನ್ ಅವರು ಮಾಡಿ ಅಂದ್ರೆ ದುಡ್ಡು ಹೊಡಿಯಾಕ ಅಂದ್ರು. ಇಂಥವರಿಂದ ಏನ್ ನಿರೀಕ್ಷೆ ಮಾಡಬಹುದ್ರಿ ಕಾರ್ಯಕರ್ತರು? ಈ ಮನಸ್ಥಿತಿ ಇರತಕ್ಕಂಥವರಿಂದ ಏನ್ ನಿರೀಕ್ಷೆ ಮಾಡಬಹುದು? ನಾನು ಇವತ್ತು ಕಾಂಗ್ರೆಸ್ನಲ್ಲಿ ಹೊಸಬ, ಮೊದಲನೇದಾಗಿ ಶಾಸಕನಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳ ಜಿಲ್ಲೆ ಕೊಡಲೇಬೇಕು ಅಂತಕ್ಕಂಥದ್ದು ಒತ್ತಾಯ ಏನಿಲ್ಲ. ಕೊಡಲೇಬೇಕು ಮುಖ್ಯಮಂತ್ರಿ ಜಿಲ್ಲೆಗೆ ಅಂತ. ಜೊತೆಗೆ 4 ಕ್ಷೇತ್ರ ಇರತಕ್ಕಂಥದ್ದು. ಅಂಥದ್ರಲ್ಲಿ ಇವತ್ತು ಹೈಕಮಾಂಡ್ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ವಿಶ್ವಾಸ ಇಟ್ಟು ನಮಗೆ ಕೊಟ್ಟವ್ರೆ ಅಂತಂದ್ರೆ ಅದು ಕುಮಾರಸ್ವಾಮಿ ಅವರಿಗೆ ಯಕಶ್ಚಿತ ಇರ್ಬೋದು, ಇದು ನನಗೆ ದೊಡ್ಡದು. ಸಾಕಷ್ಟು ವಿಚಾರಗಳು ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು ಇವತ್ತು ಕೇಂದ್ರ ಮಂತ್ರಿ ಆಗಿದ್ದವ್ರೆ. ಇದು ಯಕಶ್ಚಿತ ಅವ್ರಿಗೆ, ಇದು ನಮಗೆ ದೊಡ್ಡದು. ಆ ಭಗವಂತ ಆಂಜನೇಯ ಸ್ವಾಮಿ ಏನೋ ಒಂದು ಕರುಣಿಸವನೆ. ಅವ್ರು ಮುಖ್ಯಮಂತ್ರಿ ಆಗಿದ್ದವರು, ಅವ್ರು ಯಾರಿಗೂ ಬೇರೆಯವರು ಪಟ್ಟಾಭಿಷೇಕ ಮಾಡುವಂತ ಪ್ರಯತ್ನ ಮಾಡೋದೇ ಇಲ್ವಲ್ಲ. ಅವ್ರು ಬರೀ ಅವರವರೇ ಮಾಡ್ಕೊತಾರೆ ಪಟ್ಟಾಭಿಷೇಕನ. ಅಟ್ಲೀಸ್ಟ್ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ಮೇಲೆ ಅವ್ರು ದಳದಲ್ಲಿದ್ದಾಗ ನಾನು ಮಾಡ್ಬೋದಾಗಿತ್ತು. ಅವರೊಂದು ಮಾತು ಹೇಳಿದ್ರು, ಚೇರ್ಮನ್ ನಮ್ಮ ಮಂತ್ರಿಗಳೆಲ್ಲ ಹೋಗಿ ಸುಮಾರು ಜನ ಹೊರಟ್ಟಿಯವರು ಮತ್ತೆ ಚನ್ನಗಪ್ಪನವರು ಚಲರಾಯ ಸ್ವಾಮಿ ಅವರೆಲ್ಲ ಹೋಗಿ ಆಯ್ತು ಅವ್ನು ಮಂತ್ರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಕಾರಣಾಂತರದಿಂದ ಬಿಡಿಎ ಚೇರ್ಮನ್ ಅವರು ಮಾಡಿ ಅಂದ್ರೆ ದುಡ್ಡು ಹೊಡಿಯಾಕ ಅಂದ್ರು. ಇಂಥವರಿಂದ ಏನ್ ನಿರೀಕ್ಷೆ ಮಾಡಬಹುದ್ರಿ ಕಾರ್ಯಕರ್ತರು? ಈ ಮನಸ್ಥಿತಿ ಇರತಕ್ಕಂಥವರಿಂದ ಏನ್ ನಿರೀಕ್ಷೆ ಮಾಡಬಹುದು? ನಾನು ಇವತ್ತು ಕಾಂಗ್ರೆಸ್ನಲ್ಲಿ ಹೊಸಬ, ಮೊದಲನೇದಾಗಿ ಶಾಸಕನಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳ ಜಿಲ್ಲೆ ಕೊಡಲೇಬೇಕು ಅಂತಕ್ಕಂಥದ್ದು ಒತ್ತಾಯ ಏನಿಲ್ಲ. ಕೊಡಲೇಬೇಕು ಮುಖ್ಯಮಂತ್ರಿ ಜಿಲ್ಲೆಗೆ ಅಂತ. ಜೊತೆಗೆ 4 ಕ್ಷೇತ್ರ ಇರತಕ್ಕಂಥದ್ದು. ಅಂಥದ್ರಲ್ಲಿ ಇವತ್ತು ಹೈಕಮಾಂಡ್ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ವಿಶ್ವಾಸ ಇಟ್ಟು ನಮಗೆ ಕೊಟ್ಟವ್ರೆ ಅಂತಂದ್ರೆ ಅದು ಕುಮಾರಸ್ವಾಮಿ ಅವರಿಗೆ ಯಕಶ್ಚಿತ ಇರ್ಬೋದು, ಇದು ನನಗೆ ದೊಡ್ಡದು.